ತುಂಬ ಇವತ್ತು ಸತ್ಯಕ್ಕೆ ಮೇವ ಜಯತೆ ಅಂತ ಹೇಳ್ಬೋದು. ಇವತ್ತೊಂದು ದಿನ ನಮ್ಮ ಶಾಸಕರು ಒಂದು ಅದೃಷ್ಟದ ಪುತ್ರರು ಚಿಕ್ಕಮಾದಣ್ಣವರವರಿಗೆ. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, 2 ಬಾರಿ ಶಾಸಕರಾದರು. ಇತಿಹಾಸದಲ್ಲೇ MDCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಆಗಿರೋದು ಇತಿಹಾಸ. ಇನ್ನು ಮುಂದೆ ಇದೇ ರೀತಿ 10 ಜನ ಮಾಡಬೇಕು ಅಂತ MLA ಸಾಹೇಬ್ರಿಗೆ ಆಸೆ ಇದೆ. ಅವರು MDCC ಬ್ಯಾಂಕ್ ಅಧ್ಯಕ್ಷರು ಆಗಬೇಕು ಮತ್ತು ಬೆಂಗಳೂರು ಸಹಕಾರ ಬ್ಯಾಂಕು ಅಧ್ಯಕ್ಷರು ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಜನಾಂಗದ ಆಶೀರ್ವಾದದಿಂದ ಇವತ್ತು ನಿರ್ದೇಶಕರಾಗವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1-2 ವರ್ಷದಿಂದ ಕೂಗಿದೆ. ಈಗ ಅವರು ಅದೃಷ್ಟ ಅಂತ ಹೇಳಿದ್ನಾರ, ರಾಜಕಾರಣದಲ್ಲಿ ಅದೃಷ್ಟ ಯಾರಿಗಾರು ಇದ್ದರೆ ಅದು ಅನಿಲ್ ಅವ್ರಿಗೆ ಅಂತ ಹೇಳ್ಬೋದು. ಈಗ MDCC ಬ್ಯಾಂಕ್ ಆಗಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಸಚಿವರಾಗಿ ಆಯ್ಕೆಯಾಗಿ ಮೈಸೂರಿಗೆ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಕೋಟೆ ಜನ ಉತ್ತರ ಕೊಟ್ಟವ್ರೆ. ಇವತ್ತೇನು ಅನಿಲ್ ಚಿಕ್ಕಮಾದವ್ರ ತಾಕತ್ತು ಅಂತ ತೋರಿಸವ್ರೆ. ಈ ವೈರಿಗಳು ಯಾರ್ಯಾರು ಆಲ್ಕಡಿ ಕೆಲಸ ಮಾಡ್ತಿದ್ರು, ಯಾರ್ಯಾರು ಸೋಲಿಸ್ಬೇಕು ಅಂತ ಮಾಡ್ತಿದ್ರು, ಅವ್ರಿಗೆಲ್ಲ ತಕ್ಕ ಉತ್ತರ ಇಡೀ ಕೋಟೆ ಜನಾಂಗ ಇವತ್ತು ತೋರಿಸವ್ರೆ. ಇಡೀ ಕೋಟೆ ಜನಾಂಗ ಯಾರು ಹಿಂದೆ ಆಯ್ತು ಅನ್ನೋದು ದುಡ್ಡವ್ರ ಹಿಂದೆ ಇಲ್ಲ, ಒಳ್ಳೆ ವ್ಯಕ್ತಿ ಹಿಂದೆ ಅವರೇ. ಒಳ್ಳೆ ವ್ಯಕ್ತಿ ಯಾರು ಇದ್ದರೆ ಅದು ಅನಿಲ್ ಚಿಕ್ಕಮಾದು ಅಂತ ಇಡೀ ಕೋಟೆ ಜನ ತೋರಿಸವ್ರೆ. ಇಡೀ ಕೋಟೆ ಜನಾಂಗಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಖಂಡಿತವಾಗಲೂ ಇನ್ನು ಮುಂದೆ ಜಯನೇ ಅವ್ರಿಗೆ. ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ ಆದರು, 2 ಬಾರಿ ಶಾಸಕರಾದರು, MDCC ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವರು ಕೂಡ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.